ನಾವಿವತ್ತು ಬಂದಿರೋದು ಹೆಬ್ಬಾಳ ಹತ್ರ ಇರೋ ಮಾಲ್ ಆಫ್ ಏಷ್ಯಾ, ಮೀನ್ಸ್ ಏರ್ಪೋರ್ಟ್ ರೋಡಲ್ಲಿ ಇರೋ ಮಾಲ್ ಆಫ್ ಏಷ್ಯಾಗೆ. ನಾವು ಹೋಗಿರೋ ದಿವಸ ವ್ಯಾಲೆಂಟೈನ್ಸ್ ಡೇ ಇತ್ತು. ವ್ಯಾಲೆಂಟೈನ್ಸ್ ದಿವಸ ತುಂಬ ಚೆನ್ನಾಗಿ ಇಲ್ಲೊಂದು ಸ್ಟೇಜ್ನ ರೆಡಿ ಮಾಡಿದ್ರು. ಯಾರ್ಯಾರು ಕಪಲ್ಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರ ಕಪಲ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ನಿಮ್ಮ ಲವ್ನ ಈ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಒಂದು ಪ್ರೋಗ್ರಾಮು ಸಹ ಇತ್ತು ಇಲ್ಲಿ. ಅವರು ತುಂಬಾ ಎಂಕರೇಜ್ ಮಾಡಿದರು. ನಮ್ಮ ಹಸ್ಬೆಂಡು ನನಗೆ ಪ್ರಪೋಸ್ ಮಾಡಿದ್ದಕ್ಕೆ ನನಗೂ ತುಂಬ ಖುಷಿ ಆಯಿತು. ಮತ್ತು ಅವ್ರು ನಮ್ಗೆ ಗಿಫ್ಟು ಸಹ ಕೊಟ್ಟರು. ಏನು ಗಿಫ್ಟ್ ಅಂದರೆ ನಮಗೆ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ಇಳಿಸ್ಕೊಂಡು ಆ ಫೋಟೋನ ನಮಗೆ ಕೊಟ್ಟರು. ಅದನ್ನು ಮೀನ್ಸ್ ಪ್ರಿಂಟೌಟ್ನ ತೆಗೆದು ಅದಕ್ಕೆ ಥ್ಯಾಂಕ್ಸ್ ಆಫ್ ಫೋಟೋನ ಹಾಕಿ ಕೊಟ್ಟಿದ್ದಾರೆ. ಮಾಲ್ ಆಫ್ ಏಷ್ಯಾ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ನಾನು ಬಂದಿರೋದು ಫಸ್ಟ್ ಟೈಮಲ್ಲಿ. ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಒಂದು ದಿವಸದಲ್ಲಿ ಈ ಮಾಲ್ನ ನೀವು ಫುಲ್ಲಾಗಿ ನೋಡ್ತೀರಾ ಅಂದರೆ ಆಗಲ್ಲ. ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಬೆಂಗಳೂರಲ್ಲಿ ಮಾಲಿಗೆ ಏನು ಬರಲ್ಲ. ತುಂಬ ಮಾಲ್ಸು ತುಂಬ ಡಿಫ್ರೆಂಟ್ವಾಗಿದೆ. ಒಂದೊಂದು ಮಾಲಲ್ಲೂ ಒಂದೊಂದು ಥರ ಥೀಮ್ ಮಾಡ್ತಾರೆ. ಇದರಲ್ಲಿ ನೋಡ್ಬೋದು ನೀವು ಈ ಥರ ಹ್ಯಾಂಗಿಂಗ್ಸ್ನ ಲೈಟ್ಸ್ನ ಹಾಕಿದ್ದಾರೆ. ಆ ಲೈಟ್ಸ್ ಎಫೆಕ್ಟು, ಆಮೇಲೆ ಬಿಗ್ ಸ್ಕ್ರೀನ್ಸು, ಆ ವಾಲ್ಸ್, ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಸ್ಟಾರ್ ಬಕ್ಸ್ ಮಾತ್ರ ಸೂಪರ್ ಆಗಿದೆ. ಯಾವ ಥರ ಅಂದರೆ ಒಂಥರ ಡೋಮ್ ಟೈಪ್ ಮಾಡಿದ್ದಾರೆ. ಅದೇ ಡೋಮ್ ಕೆಫೆ ಎಲ್ಲ ಬರುತ್ತಲ್ವ, ಆ ಥರ ಒಳಗಡೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗು ಸಹ ಅಷ್ಟೇ ದೊಡ್ಡದಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಪ್ಲೇಸಲ್ಲಿ ತುಂಬ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಹೆಂಗಂದರೆ ಪಾರ್ಕಿಗೆ ಕಾರಿಗೆ ಪ್ಲೇಸ್ ಸಿಗಲ್ಲ. ನೀವು ಒನ್ ಅಪಾನ್ ಒನ್ ಕಾರ್ನ ಶಿಫ್ಟ್ ಮಾಡ್ತಾರೆ. ಆ ಥರ ಪಾರ್ಕಿಂಗು ನಾನು ಫಸ್ಟ್ ಟೈಮ್ ನೋಡಿರೋದು ಇಲ್ಲಿ ಬೆಂಗಳೂರಲ್ಲಿ. ಮೀನ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ತುಂಬ ಮಾಲಲ್ಲೆಲ್ಲ ಇರುತ್ತೆ ಅನ್ಕೊತೀನಿ, ಬಟ್ ನಾನು ನೋಡಿರೋದು ಮಾತ್ರ ಇದು ಫಸ್ಟ್ ಟೈಮು. ಲೈಟಿಂಗ್ಸು ಅದರಿಂದ ಏನೋ ಗೊತ್ತಿಲ್ಲ, ಬಟ್ ನಾನು ಹೊರಗಡೆ ಬಂದಾಗ ತುಂಬಾ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಫೌಂಟೇನ್ ಮಾಡಿದ್ದಾರೆ, ವಾಟರ್ ಫೌಂಟೇನ್ಸ್. ಅದು ನೋಡಿ ನಮ್ಮ ಅಷ್ಟೇ ತುಂಬ ಎಂಜಾಯ್ ಮಾಡ್ತೀನಿ. ಹೊರಗಡೆ ವ್ಯೂ ಸಹ ತುಂಬ ಚೆನ್ನಾಗಿದೆ. ಅಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಯಾರಾದರೂ ಮಾತಾಡಬೇಕು ಅಂದರೆ ಮಾತಾಡ್ಕೋಬೋದು. ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಒಳಗಡೆ ಎಲ್ಲೂ ಪ್ಲೇಸ್ ಇಲ್ಲ. ಹೊರಗಡೆ ಮಾತ್ರ ನೀವು ತುಂಬ ಚಿಲ್ಲಾಗಿ ಇರ್ಬೋದು. ಅಂದರೆ ಮಾತ್ರ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.